ಶ್ರೀ ಗುರುಭ್ಯೋ ನಮಃ. ವ್ಯಾಸವಿದ್ಯಾ ಸೇವಾ ಪರಿವಾರಕ್ಕೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ವಂದನೆಗಳು. ವ್ಯಾಸವಿದ್ಯಾ ಸೇವೆಗೆ ತಾವೆಲ್ಲ ಪ್ರತಿ ತಿಂಗಳು ಮಾಡ್ತಾ ಇರುವಂತಹ ವಿಶೇಷವಾದಂತಹ ಸೇವೆ ಬಹಳ ದೊಡ್ಡದಾದಂತಹ ಕಾರ್ಯ. ತಮಗೆಲ್ಲ ಅದು ಬಹಳ ಸಣ್ಣ ಕಾಣಿಕೆ ಅಂತ ಅನಿಸ್ತಾ ಇರಬಹುದು. ಕೆಲವರು 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ, 5000 ರೂಪಾಯಿ, ನಿಮ್ಮ ದೃಷ್ಟಿಯಲ್ಲಿ ಏನೋ ತಿಂಗಳಿಗೆ ಸ್ವಲ್ಪ ಕೊಟ್ಟಿದ್ದೇವೆ ಅಂತ ಅನಿಸ್ಬಹುದು. ಆದರೆ ಅದರ ಲಾಭ ಪಡಿತಾ ಇರುವಂತಹ ವಿದ್ವಾಂಸರಿಗೆ ಅದು ತುಂಬ ಮಹತ್ವದ ಸಹಾಯ, ಸೇವೆ. ಪ್ರತಿಯೊಬ್ಬ ವಿದ್ವಾಂಸನು ತಾವು ನಿರಾತಂಕವಾಗಿ ಅಧ್ಯಯನವನ್ನು, ಪಾಠವನ್ನು ಮಾಡುವುದಕ್ಕೆ, ಧರ್ಮ ಪ್ರಚಾರವನ್ನು ಮಾಡುವುದಕ್ಕೆ ತಾವೆಲ್ಲ ಸೇರಿ ಆ ವಿದ್ವಾಂಸನಿಗೆ ನೀಡುತ್ತಾ ಇರುವಂತಹ ಈ ಏನು ಸಂಭಾವನೆ, ಗೌರವಧನ ಇದೆ, ನಿಜವಾಗಿಯೂ ಇದು ದೊಡ್ಡದಾದಂತಹ ವೇದವ್ಯಾಸದೇವರ ಹಾಗೂ ಶ್ರೀಮದಾಚಾರ್ಯರ ಸೇವೆ. ತಾವು ಮಾಡುವಂತಹ ಈ ಸೇವೆಯಿಂದ ಶ್ರೀಮದಾಚಾರ್ಯರ ಧರ್ಮದ, ತತ್ವಜ್ಞಾನದ ಪ್ರಚಾರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀವೆಲ್ಲ ನೀಡುತ್ತಾ ಇದ್ದೀರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಗೋ ಬ್ರಾಹ್ಮಣ ಪರಿಪಾಲಕ ಎಂಬುದಾಗಿ ಎಲ್ಲರಿಗೂ ಹೇಳ್ತಾರೆ. ಹಾಗಾಗಿ ಈ ವ್ಯಾಸವಿದ್ಯಾ ಸೇವೆಗೆ ಸೇವೆ ಮಾಡುವುದರ ಜೊತೆಗೆ ಅನೇಕ ಜನ ಗೋವಿಂದಾತ್ಮ ಎಂಬ ಸಂಸ್ಥೆಗೆ, ಆಕಳುಗಳ ಸಂರಕ್ಷಣೆಗೆ, ಪ್ರಾಚೀನ ಶುದ್ಧ ಭಾರತೀಯ ತಳಿಯ ಗೋ ಸಂರಕ್ಷಣೆಗಾಗಿಯೂ ಕೂಡ ಅನೇಕ ಜನ ಪ್ರತಿ ತಿಂಗಳು ತಾವು ಸೇವೆಯನ್ನು ಮಾಡ್ತಾ ಇದ್ದೀರಿ. ಅವರಿಗೂ ಕೂಡ ಶ್ರೀಪಾದಂಗಳವರಿಂದ ವಿಶೇಷವಾದ ಆಶೀರ್ವಾದವನ್ನು ಮಾಡಿಸಿ ಮಂತ್ರಾಕ್ಷತೆಯನ್ನು ಕೊಡಿಸಬೇಕು ಅನ್ನುವ ಸಂಕಲ್ಪ ಇದೆ. ಹಾಗಾಗಿ ತಾವೆಲ್ಲರೂ ಗೋವಿಂದಾತ್ಮ ಹಾಗೂ ವ್ಯಾಸವಿದ್ಯಾ ಸೇವಾ ಈ ಎರಡೂ ಸಂಸ್ಥೆಗಳಿಗೆ ಸೇವೆ ಮಾಡುವಂತಹ ತಾವೆಲ್ಲರೂ ತಾವು ಮಾಡುವಂತಹ ಈ ಕಾರ್ಯವನ್ನು ನೋಡಿ ಕೇಳಿ ಪರಮ ಪೂಜ್ಯ ಶ್ರೀಪಾದಂಗಳವರು ಬಹಳ ಸಂತೋಷಪಟ್ಟಿದ್ದಾರೆ. ತಮ್ಮೆಲ್ಲರನ್ನೂ ಶ್ರೀಪಾದಂಗಳವರ ಸಮಕ್ಷಮದಲ್ಲಿ ಒಮ್ಮೆ ನಾವೆಲ್ಲ ಈ ಪರಿವಾರ ಸೇರಿ ಶ್ರೀಪಾದಂಗಳವರಿಂದ ಆಶೀರ್ವಾದವನ್ನು ತಮಗೆಲ್ಲ ಮಾಡಿಸಬೇಕು ಅಂತ ಕಾರ್ಯಕಾರಿ ಸಮಿತಿಯವರೆಲ್ಲ ಅಪೇಕ್ಷೆ ಪಟ್ಟಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ನಾಳೆ ಬರುವ ಮೇ 5ನೇ ತಾರೀಕು ದ್ವಾದಶಿಯ ದಿನ ಬೆಂಗಳೂರಿನ ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ನೀವೆಲ್ಲ ಸೇರೋಣ. ಪರಮ ಪೂಜ್ಯ ಶ್ರೀಪಾದಂಗಳವರ ಆಶೀರ್ವಾದವನ್ನು ಪಡೆಯೋಣ. ಅವರ ಅನುಗ್ರಹ ವಚನವನ್ನು ಕೇಳಿ ಮತ್ತೆ ನಮ್ಮ ಜೀವನದ ಸಾಧನೆ ಹೇಗೆ ಮಾಡಬೇಕು ಅನ್ನುವುದನ್ನು ರೂಪಿಸಿಕೊಳ್ಳೋಣ. ಎಲ್ಲರೂ ತಪ್ಪದೆ ಮೇ 5ನೇ ತಾರೀಕಿನಂದು ಬೆಂಗಳೂರಿನ ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿ ಉಪಸ್ಥಿತರಿರಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ.